ಇಂಕ್ಯುಬೇಟರ್ ಬಗ್ಗೆ ತಿಳಿಸ್ಕೊಡ್ತೀವಿ. ಅದು ಹ್ಯುಮಿಡಿಟಿ ಬಗ್ಗೆ ಎಷ್ಟು ಇರಬೇಕು ಹ್ಯುಮಿಡಿಟಿ ಅನ್ನೋದನ್ನು ತಿಳಿಸ್ಕೊಡ್ತೀವಿ. ನೋಡಿ, ನಾವು ಹ್ಯುಮಿಡಿಟಿ ಮೀಟ್ರನ್ನ ಇಟ್ಟಿದ್ದೀವಿ ನೋಡಿ ಇಂಕ್ಯುಬೇಟರ್ ಒಳಗಡೆ. ನೋಡಿ, 1 ದಿವಸದಿಂದ 18 ದಿವಸದವರೆಗೂ 55ರಿಂದ 65% ಹ್ಯುಮಿಡಿಟಿ ಇರಬೇಕಾಗುತ್ತೆ. ತುಂಬ ಜನರಿಗೆ ಇದರ ಬಗ್ಗೆ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀವಿ. ನೋಡಿ, ಹುಡ್ಡಲ್ಲಿ ಮಾಡಿರುವಂಥ ಇಂಕ್ಯುಬೇಟರ್ ಎಗ್ ಟರ್ನಿಂಗ್ ನೋಡ್ತಾ ಇರ್ಬೋದು. ಈಗ ನೋಡಿ 63% ಇದೆ ಹ್ಯುಮಿಡಿಟಿ. ನೋಡಿ, ಮತ್ತೆ ಟರ್ನಿಂಗ್ ಕೂಡ ಮಾಡುವಂಥದ್ದು ನೋಡಿ, ಹುಡ್ಡಲ್ಲೇ ಮಾಡಿರುವಂಥದ್ದು. ಒಳ್ಳೆ ಕ್ವಾಲಿಟಿ ಹುಡ್ ಹಾಕಿ ಮಾಡಿಕೊಡ್ತಾ ಇದ್ದೀವಿ ನಾವು. ಒಳ್ಳೆ ಕ್ವಾಲಿಟಿಯಲ್ಲಿ ರೆಡಿ ಮಾಡ್ತಿದ್ದೀವಿ ನಾವು. ಯಾವ ಥರ ಎಗ್ ಟರ್ನಿಂಗ್ ಆಗುತ್ತೆ ಅಂತೇಳಿ ನೋಡಿ. ಇದೊಂದು ನಮಗೆ ಕಸ್ಟಮರ್ ಕೇಳಿರೋದ್ರಿಂದ ಒಳ್ಳೆ ಕಂಟ್ರೋಲ್ ಹಾಕಿ ಕೊಡಿ ಅಂತೇಳಿ ಅವ್ರು ಕೇಳಿದರು ನಮ್ಮ ಹತ್ರ. ಅದಕ್ಕೋಸ್ಕರ ಸೆಲೆಕ್ಟ್ CH403 ಅಂತೇಳಿ ಕಂಟ್ರೋಲರ್ ಹಾಕಿದ್ದೀವಿ ನಾವು. ಒಳ್ಳೆ ಕ್ವಾಲಿಟಿ ಕಂಟ್ರೋಲರ್ ಇದು. ನಮಗೆ ಕಸ್ಟಮರಿಗೆ ಕಾಲ್ ಮಾಡಿ ಹೇಳಿದರೂ ಕೂಡ ಅದೇ ಥರ ನಾವು ರೆಡಿ ಮಾಡಿ ಕೊಡ್ತೀವಿ. ಈಗ ಸ್ಟಾರ್ಟಿಂಗಲ್ಲಿ ನಮ್ಮ ಹತ್ರ 70 ಮೊಟ್ಟೆ ಇಂಕ್ಯುಬೇಟರ್ನ ರೆಡಿ ಮಾಡಿ ಕೊಡ್ತಾ ಇದ್ದೀವಿ ನಾವು. ನೋಡಿ, ಇದು ಎಗ್ ಟರ್ನಿಂಗ್ ಟೈಮರ್ ಇದು ನೀವು ನೋಡ್ತಾ ಇರೋದು. ಇನ್ನೊಂದು ನಮ್ಮ ಟೆಂಪ್ರೇಚರ್ ಕಂಟ್ರೋಲರ್ W1209 ಅಂತೇಳಿ. ಟೈಮರ್ ಮತ್ತು ಟೆಂಪ್ರೇಚರ್ ಕಂಟ್ರೋಲರ್ ಇದು ನಾವು ಹಾಕ್ತಾ ಇರೋದು ಇಂಕ್ಯುಬೇಟ್ರಿಗೆ.